ಗೃಹಲಕ್ಷ್ಮಿ 2,000 ರೂಪಾಯಿ ಹಣ ಇನ್ನೂ ಪೆಂಡಿಂಗ್ ಇದೆಯಾ? ಜುಲೈ 2026 31ನೇ ಕಂತು ಬೇರೆ ಎಲ್ಲರಿಗೂ ಬಂತು, ನಿಮಗೆ ಮಾತ್ರ ಬರಲಿಲ್ವಾ? ಟೆನ್ಷನ್ ಬೇಡ, ಇಂದು ಸರ್ಕಾರ ಹೊಸ ಅಪ್ಡೇಟ್ ಕೊಟ್ಟಿದೆ. ನಿಮ್ಮ ಹಣ ಯಾಕೆ ಪೆಂಡಿಂಗ್ ಆಗಿದೆ, ಯಾವಾಗ ಬರುತ್ತೆ, ಈಗ ಏನ್ ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ 5 ಕಾರಣ ಪ್ಲಸ್ 100% ಪರಿಹಾರ ಹೇಳ್ತೀನಿ. ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಸ್ಕಿಪ್ ಮಾಡಬೇಡಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಎಲ್ಲ ವೀಕ್ಷಕರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಕರ್ನಾಟಕದ ಗ್ಯಾರಂಟಿ ಯೋಜನೆಗಳ ಪೆಂಡಿಂಗ್ ಸಮಸ್ಯೆಗಳ ಪರಿಹಾರಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಇಂದಿನ ಅಧಿಕೃತ ಅಪ್ಡೇಟ್: ಜುಲೈ ಗೃಹಲಕ್ಷ್ಮಿ 31ನೇ ಕಂತಿನ ಹಣ ಹಂತವಾಗಿ ಬಿಡುಗಡೆ ಆಗ್ತಾ ಇದೆ. ಸುಮಾರು ಫಲಾನುಭವಿಗಳ ಮಹಿಳೆಯರಿಗೆ ಹಣ ಈಗಾಗಲೇ ಜಮಾ ಆಗಿದೆ. ಆದರೆ ಇನ್ನು ಸುಮಾರು ಲಕ್ಷಕ್ಕಿಂತ ಫಲಾನುಭವಿಗಳು ಸ್ಟೇಟಸ್ ಪೆಂಡಿಂಗ್ ಅಥವಾ ಪ್ರೊಸೆಸಿಂಗ್ ನಲ್ಲಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹೇಳಿದ ಹಾಗೆ ಪರಿಶೀಲನೆ ಆದ್ಮೇಲೆ ಮಾತ್ರ ಹಣ ಬಿಡುಗಡೆ ಆಗುತ್ತೆ. ಹಾಗಾಗಿ ಡಿಲೇ ಆಗ್ತಾ ಇದೆ. ಹಾಗಾದ್ರೆ ಪೆಂಡಿಂಗ್ ಇದ್ರೆ ಹಣ ಕಟ್ ಆಗಿದೆಯಾ? ಇಲ್ಲ, ಪೆಂಡಿಂಗ್ ಅಂದರೆ ಹಣ ಕಟ್ ಆಗಿದೆ ಅಂತ ಅಲ್ಲ, ನಿಮ್ಮ ದಾಖಲೆ ಪರಿಶೀಲನೆ ಆಗ್ತಿದೆ ಅಂತ ಅರ್ಥ. ಸರಿಯಾಗಿದ್ರೆ 7 ಅಥವಾ 15 ದಿನಗಳಲ್ಲಿ ಹಣ ನಿಮ್ಮ ಖಾತೆಗೆ ಬರುತ್ತೆ. ಹಣ ಪೆಂಡಿಂಗ್ ಇರೋಕೆ 5 ಮುಖ್ಯ ಕಾರಣಗಳು. ನಿಮ್ಮ ಹಣ ಪೆಂಡಿಂಗ್ ಇರೋಕೆ ಈ 5 ಕಾರಣಗಳಲ್ಲಿ ಒಂದು ಖಂಡಿತ ಇರುತ್ತೆ. ಮೊದಲನೇ ಕಾರಣ ಮರು ಅರ್ಜಿ. ಜುಲೈಯಿಂದ ಸರ್ಕಾರ ಎಲ್ಲ ಫಲಾನುಭವಿಗಳಿಂದ ಮರು ಅರ್ಜಿ ಕೇಳ್ತಾ ಇದೆ, ದುರ್ಬಳಕೆ ತಡೆಯೋಕೆ ಮಾತ್ರ. ನೀವು ಇನ್ನೂ ಅಪ್ಡೇಟ್ ಮಾಡಿಸಿಲ್ಲ ಅಂದ್ರೆ ಸ್ಟೇಟಸ್ ಪೆಂಡಿಂಗ್ ತೋರಿಸುತ್ತೆ. ಈಗ ಏನ್ ಮಾಡಬೇಕು? ಅಂಗನವಾಡಿ ಕಾರ್ಯಕರ್ತೆಯರು ಮನೆಗೆ ಬರೋವರೆಗೂ ಕಾಯಿರಿ, ಅಥವಾ ಗ್ರಾಮ 1 ಬೆಂಗಳೂರು 1 ನಾಡ ಕಚೇರಿಗೆ ಹೋಗಿ ಆಧಾರ್ ಪ್ಲಸ್ ಬ್ಯಾಂಕ್ ಪಾಸ್ಬುಕ್ ಪ್ಲಸ್ ರೇಷನ್ ಕಾರ್ಡ್ ಕೊಟ್ಟು 5 ನಿಮಿಷದಲ್ಲಿ ಅಪ್ಡೇಟ್ ಮಾಡಿಸಿ. ಇದು ಉಚಿತವಾಗಿರುತ್ತೆ. ಹಾಗೂ ಎರಡನೇ ಕಾರಣ ಬ್ಯಾಂಕ್ ಆಧಾರ್ ಲಿಂಕ್. ಗೃಹಲಕ್ಷ್ಮಿ ಹಣ DBT ಮೂಲಕ ಬರೋದು 2 ನಿಮಿಷ ಕಡ್ಡಾಯ. 2 ವಿಷಯ ಕಡ್ಡಾಯ: ಬ್ಯಾಂಕ್ ಪ್ಲಸ್ ಆಧಾರ್ ಲಿಂಕ್, NPCI ಆಕ್ಟಿವ್ ಇರಬೇಕು. ಲಿಂಕ್ ಇಲ್ಲದಿದ್ದರೆ ಹಣ ಫೇಲ್ಡ್ ಅಥವಾ ಪೆಂಡಿಂಗ್ ಆಗುತ್ತೆ. ಈಗ ಏನ್ ಮಾಡಬೇಕು? ನಿಮ್ಮ ಬ್ಯಾಂಕಿಗೆ ಹೋಗಿ ಆಧಾರ್ ಸೆಂಡಿಂಗ್ ಮಾಡಿಸಿ. ಫೋನ್ ಪೇ, ಗೂಗಲ್ ಪೇ ನಲ್ಲಿ ಚೆಕ್ ಆಧಾರ್ ಲಿಂಕ್ ಸ್ಟೇಟಸ್ ಚೆಕ್ ಮಾಡಬಹುದು. ಈಗ ಮೂರನೇ ಕಾರಣ, ದಾಖಲೆಯಲ್ಲಿ ತಪ್ಪು ಹೆಸರು ಅಥವಾ ಖಾತೆ ನಂಬರ್. ಅರ್ಜಿ ಹಾಕುವಾಗ ಸಣ್ಣ ತಪ್ಪಾದರೆ ಹಣ ನಿಲ್ಲುತ್ತೆ. ಉದಾಹರಣೆ, ಹೆಸರಲ್ಲಿ ಸ್ಪೆಲ್ಲಿಂಗ್ ತಪ್ಪು, ಬೇರೆಯವರ ಖಾತೆ ನಂಬರ್ ಅಥವಾ ಜಂಟಿ ಖಾತೆ ಇನ್ಆಕ್ಟಿವ್ ಖಾತೆ. ಈಗ ಏನ್ ಮಾಡಬೇಕು? ಬ್ಯಾಂಕಿಗೆ ಹೋಗಿ KYC ಅಪ್ಡೇಟ್ ಮಾಡಿ. ನಿಮ್ಮ ಹೆಸರಿನಲ್ಲಿ ಇರುವ ಸಿಂಗಲ್ ಖಾತೆ ಕೊಡಿ. IFSC ಕೋಡ್ ಸರಿಯಾಗಿದೆಯಾ ಚೆಕ್ ಮಾಡಿ. ನಾಲ್ಕನೇ ಕಾರಣ, ಅನರ್ಹ ಪಟ್ಟಿಯಲ್ಲಿ ಹೆಸರು ಬಂದಿದೆಯಾ? ಪರಿಶೀಲನೆಯಲ್ಲಿ ಈ ಜನರ ಹಣ ಪೆಂಡಿಂಗ್ ಮಾಡಿದ್ದಾರೆ. IT ರಿಟರ್ನ್ಸ್ ಸಲ್ಲಿಸುವವರು, ಸರ್ಕಾರಿ ನೌಕರರು ಅಥವಾ ಪಿಂಚಣಿದಾರರು, 4 ಚಕ್ರ ವಾಹನ ಹೊಂದಿರುವವರು ಹಾಗೂ ಮೃತಪಟ್ಟ ಫಲಾನುಭವಿಗಳಿಗೆ. ಈಗ ಏನ್ ಮಾಡಬೇಕು? ತಪ್ಪಾಗಿ ನಿಮ್ಮ ಹೆಸರು ಹೋಗಿದ್ರೆ ತಾಲೂಕು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳಿಗೆ ಆದಾಯ ಪ್ರಮಾಣ ಪತ್ರದೊಂದಿಗೆ 30 ದಿನದ ಒಳಗೆ ಮೇಲ್ಮನವಿ ಕೊಡಿ. 5ನೇ ಕಾರಣ, ಸರ್ವರ್ ಬ್ಯಾಂಕ್ ಪ್ರೊಸೆಸಿಂಗ್ ಡಿಲೇ. ಕೆಲವೊಮ್ಮೆ ಬ್ಯಾಂಕ್ ಸರ್ವರ್ ಪ್ರಾಬ್ಲಮ್ ಅಥವಾ ಸರ್ಕಾರದಿಂದ ಹಣ ರಿಲೀಸ್ ಆಗಿ ಡಿಲೇ ಆಗುತ್ತೆ. ಪರಿಹಾರ: 3 ಅಥವಾ 5 ಕೆಲಸ ದಿನಗಳಲ್ಲಿ ನಿಮ್ಮ ಹಣ ಜಮಾ ಆಗುತ್ತೆ. ಹಾಗೂ ನಿಮ್ಮ ಬ್ಯಾಂಕಿನಿಂದ ಕ್ರೆಡಿಟ್ SMS ಬಂದಿದೆಯೊಮ್ಮೆ ಚೆಕ್ ಮಾಡಿ. ಈಗ ಮುಖ್ಯ ಸೂಚನೆಗಳು: ಸ್ಕ್ಯಾಮ್ ಬಗ್ಗೆ ಎಚ್ಚರ ವಹಿಸಿ. ಹಣ ಬೇಗ ಬರಬೇಕಾದ್ರೆ 500, 1000 ಕೊಡಿ ಅಂತ ಯಾರಾದ್ರೂ ಕೇಳಿದ್ರೆ ಕೊಡಬೇಡಿ. ಗೃಹಲಕ್ಷ್ಮಿ ಸಂಪೂರ್ಣ ಫ್ರೀ ಇರುತ್ತೆ. ಈಗ ಮುಂದಿನ ಕಂತು ಯಾವಾಗ? 31ನೇ ಕಂತು ಜುಲೈನಲ್ಲಿ ಬಿಡುಗಡೆ ಆಗಿದೆ ಹಾಗೂ 32ನೇ ಕಂತು ಆಗಸ್ಟ್ 10ರಿಂದ 15ರ ಒಳಗೆ ಬರುತ್ತೆ. ಆತಂಕ ಬೇಡ, ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ, ಅರ್ಹರಿಗೆ ಹಣ ನಿಲ್ಲಲ್ಲ. ನಿಮ್ಮ ದಾಖಲೆ ಸರಿಯಾಗಿದ್ರೆ ಪೆಂಡಿಂಗ್ ಇದ್ರೂ ಹಣ ಖಂಡಿತ ಬರುತ್ತೆ. ಸೊ ಸ್ನೇಹಿತರೆ, ನಿಮ್ಮ ಸ್ಟೇಟಸ್ ಪೆಂಡಿಂಗ್ ಇದ್ರೆ ಈ 5 ಕಾರಣ ಚೆಕ್ ಮಾಡಿ. ಮೇಲಿನ ಪರಿಹಾರ ಮಾಡಿದ್ರೆ 1 ವಾರದಲ್ಲಿ ಹಣ ಖಂಡಿತ ಬರುತ್ತೆ. ಈ ಒಂದು ವಿಡಿಯೋ ನಿಮಗೆ ಸಹಾಯ ಆಯ್ತಾ? ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ ಕಾರಣದಿಂದ ಪೆಂಡಿಂಗ್ ಆಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ನಿಮಗೆ ಕಮೆಂಟ್ ಮುಖಾಂತರ ಸಹಾಯ ಮಾಡ್ತೀನಿ. ಇಂಥ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಹಾಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.